ಶಿವರಾತ್ರಿಯನ್ನ ರಾತ್ರಿಯ ಕಾಲದಲ್ಲೇ ಯಾಕೆ ಆಚರಣೆ ಮಾಡಬೇಕು ಎನ್ನುವಂತಹ ಪ್ರಶ್ನೆ ಬಂದಾಗ ನಿಶಾ ಅಂತ ಹೇಳಿದ್ರೆ ರಾತ್ರಿ ಎನ್ನುವಂತಹದ್ದು ತಮೋ ಗುಣದ ಸ್ವರೂಪವಾಗಿರ್ತದೆ. ಅಂತಹ ತಮೋ ಗುಣವನ್ನ ನಿಯಂತ್ರಿಸಬೇಕಾಗಿರತಕ್ಕಂತಹ ಸಾತ್ವಿಕ ಗುಣಗಳು ನಮಗೆ ಆ ಶಿವರಾತ್ರಿಯ ಅನುಷ್ಠಾನದಿಂದ ಮಾತ್ರ ದೊರೆಯುತ್ತದೆ ಅಂತ ಹೇಳಿ. ಯಾಕೆ ಕೇಳಿದ್ರೆ ಅಜ್ಞಾನ ಎನ್ನುವಂತಹ ತಮಸ್ಸನ್ನ ನಿವಾರಣೆ ಮಾಡಿ ಜ್ಞಾನದತ್ತ ಸಾಗಬೇಕಾದಂತಹ ಒಂದು ಜೀವನ ಅಂತ ಹೇಳಿದ್ರೆ ಅದು ಮನುಷ್ಯ ಜೀವನ ಆಗಿರ್ತದೆ. ಯಾಕೆ ಕೇಳಿದ್ರೆ ಮನುಷ್ಯ ಜೀವನದ ಉದ್ದೇಶ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಪಡೆಯುವಂತಹದ್ದಾಗಿರ್ತದೆ. ಅಂತಹ ಧರ್ಮ ಮಾರ್ಗದಲ್ಲಿ ನಡೆದು ಸತ್ಕಾಮಗಳನ್ನು ಪೂರ್ತಿಗೊಳಿಸಿಕೊಂಡು ಆ ಅರ್ಥದಿಂದ ಬಂದಿರತಕ್ಕಂತಹ ಜೀವನವನ್ನು ನಡೆಸಿಕೊಂಡು ಮೋಕ್ಷದತ್ತ ಸಾಗಬೇಕಾಗಿರುವಂತಹದ್ದು, ಜ್ಞಾನದ ಮುಖಾಂತರ ಮೋಕ್ಷವನ್ನು ಪಡೆಯುವಂತಹದ್ದು ಮನುಷ್ಯನ ಕರ್ತವ್ಯವಾಗಿರ್ತದೆ. ಅಂತಹ ಕರ್ತವ್ಯವನ್ನು ಪೂರ್ತಿಗೊಳಿಸುವತ್ತ ಈ ಶಿವನ ಆರಾಧನೆಯು ನಮಗೆ ಅತ್ಯಂತ ಮಹತ್ತರವಾಗಿರುತ್ತದೆ. ಆ ಬಿಲ್ವ ವೃಕ್ಷ ಎನ್ನುವಂತಹದ್ದು, ಬಿಲ್ವಪತ್ರೆಯು ನಮ್ಮ ಹೃದಯದ ಸ್ವರೂಪವಾಗಿರ್ತದೆ. ಅದನ್ನ ಆ ಆತ್ಮವು ಅರ್ಥಾತ್ ನಾವು ಪರಮಾತ್ಮನೊಂದಿಗೆ ಏಕೀಕರಣಗೊಳಿಸಬೇಕಾದಂತಹ ಕಾಲ ಆ ಬಿಲ್ವಾರ್ಚನೆಯ ಕಾಲ ಅಂತ ಹೇಳಿ. ಹಾಗಾಗಿ ಅದನ್ನ ಆ ತಮೋ ಗುಣವಾಗಿರತಕ್ಕಂತಹ ಕಾಲದಲ್ಲಿ ಮಾಡಿದಾಗ ತಮಸ್ಸಿನ ಮೇಲೆ ಅರ್ಥಾತ್ ಅಜ್ಞಾನದ ಮೇಲೆ ನಮ್ಮ ನಿಯಂತ್ರಣ ಬರಬೇಕು ಎನ್ನುವಂತಹ ಉದ್ದೇಶ. ಹಾಗಾಗಿ ರಾತ್ರಿಯ ಕಾಲದಲ್ಲಿ ಆ ವ್ರತವನ್ನ ಆಚರಿಸ್ತೇವೆ. ಇನ್ನು ಅಜ್ಞಾನವನ್ನ ದೂರ ಮಾಡುವಂತಹ ಒಂದು ಶಿವನ ಆರಾಧನೆ ವೈಜ್ಞಾನಿಕವಾಗಿ ಅದಕ್ಕೂ ಒಂದು ಕ್ರಮವನ್ನು ಹೇಳಿದ್ದಾರೆ. ಆ ವಿಜ್ಞಾನದ ಪ್ರಕಾರವಾಗಿ ಶಿವಲಿಂಗದಲ್ಲಿರತಕ್ಕಂತಹ ವಿದ್ಯುತ್ ಶಕ್ತಿಗಳು ಅದರ ಮೇಲೆ ಜಲವನ್ನು ನಾವು ಅರ್ಚನೆ ಮಾಡಿದಾಗ ವಿದ್ಯುತ್ ಶಕ್ತಿ ಅನ್ನುವಂತಹದ್ದು ಹೊರಹೊಮ್ಮಿ ನಮಗೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸುವಂತಹ ಒಂದು ಪ್ರಕ್ರಿಯೆಯು ಕೂಡ ಅಲ್ಲಿ ಒಳಗೊಳ್ಳುತ್ತದೆ. ಹಾಗಾಗಿ ಅಂತಹ ಆರಾಧನೆಯು ವೈಜ್ಞಾನಿಕವಾಗಿಯೂ ಕೂಡ ನಮಗೆ ಶುಭವನ್ನೇ ಉಂಟು ಮಾಡುವಂತಹದ್ದಾಗಿದೆ ಅಂತ ಹೇಳಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.